Hello, hello, hello. Welcome back to my new vlog. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೊ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟ ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಕೇಳ್ಬೋದು. ಸೊ ಹೇಳೋದಕ್ಕೆ ತುಂಬಾ ರೀಸನ್ ಇದೆ. ಇಷ್ಟ ದಿನ ನಮ್ಗೆ ಹೆಂಗಾಗಿತ್ತಪ್ಪ ಅಂದ್ರೆ ಫುಲ್ ಜೈಲಲ್ಲಿ ಕೂಡ ಹಾಕಿದಂಗ ಆಯ್ತು. ಇವಾಗ ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪಾ ಅಂದ್ರೆ ಒಂದ್ ಕಡೆ ತುಂಬಾ ಖುಷಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಸ್ವಲ್ಪ ಭಯನೂ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಸೊ ಪ್ರೆಸೆಂಟ್ ಅಲ್ಲಿ ನಾವು ಇವಾಗ ಯಾವ ಕಂಪ್ನಿಲಿ ವರ್ಕ್ ಮಾಡ್ತಾ ಇದೀನಿ ಅಲ್ಲ, ಆ ಕಂಪ್ನಿನ ರಿಸೈನ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಮುಂದೆ ಏನ್ ಮಾಡ್ತೀನಿ ಏನಿಲ್ಲ, ಕಷ್ಟನೋ ಸುಖನೋ ಹೆಂಗೋ. 1 ವರ್ಷ 3 ತಿಂಗಳಲ್ಲಿ ವರ್ಕ್ ಮಾಡಿದ್ದೀನಿ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡಬಾರ್ದು ಕೆಲಸದ ಬಗ್ಗೆ. ಔಟ್ ಆಫ್ ಕಂಟ್ರಿಲೇ ಜಾಬ್ ಮಾಡಬೇಕು ಅನ್ನೋ ಆಸೆ ಅಂತೂ ನನಗಿರಲಿಲ್ಲ. ಒಂದೇ ಒಂದು ಪ್ರಾಬ್ಲಮ್ ಇತ್ತು, ಎಲ್ಲರಿಗಿರೋ ಹಾಗೆ ನಮಗೂ ಮನಿ ಪ್ರಾಬ್ಲಮ್ ಇತ್ತು ಸ್ವಲ್ಪ. ಅದಕ್ಕೋಸ್ಕರನೇ ಬಂದಿದ್ದು. ವಾಪಸ್ ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗೊತ್ತಿಲ್ಲ ಅಲ್ಲಿ ಬಂದಮೇಲೆ ಏನು ಅಲ್ಲಿ ಕಂಪ್ನಿಲಿ ವರ್ಕ್ ಮಾಡ್ತೀನೋ ಅಥವಾ ಏನು ಮಾಡ್ತೀನೋ ಅಂತ ನನಗೆ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದರೆ ನಾನು ಯಾವುದಕ್ಕೂ ಪ್ಲ್ಯಾನೇ ಮಾಡಲ್ಲ. ಸಡನ್ಲಿ ಆಗುತ್ತೆ ಎಲ್ಲ. ನಾನು ಇಲ್ಲಿ ದುಬೈಯಲ್ಲಿ ಬೆಂಗಳೂರಲ್ಲಿ ಇರಬೇಕಾದ್ರೆ ನಾನು ದುಬೈಲಿಗೆ ಹೋಗ್ಬೇಕಂತ ಕೂಡ ಅಂದ್ಕೊಂಡಿರಲಿಲ್ಲ. ಏನೋ ಇಂಟರ್ವ್ಯೂ ಬಂತು, ಜಸ್ಟ್ ಹೋಗಿ ಅಟೆಂಡ್ ಆದೆ ಅಷ್ಟೇ. ಸೊ ಅಟೆಂಡ್ ಆಗ್ತಿದ್ದಾಗೆ ಅವ್ರು ನೋಡಿದ್ರೆ ಇಂಟರ್ವ್ಯೂವಲ್ಲಿ ಪಾಸ್ ಆದೆ. ಸೊ ಅದರಲ್ಲಿ ಬೇರೆ ಫಾಸ್ಟ್ ವೀಸಾ ಕೂಡ ಬಂತು. ಮನೇಲಿ ಕೂಡ ಕೇಳಿದೆ ನಾನು, ಹಿಂಗೆ ಇಂಟರ್ವ್ಯೂ ಪಾಸ್ ಆಗಿದ್ದೀನಿ, ಹೋಗ್ತೀನಿ ದುಬೈಗೆ ಅಂತಂದೆ. ಫಸ್ಟ್ ಬೇಡ ಅಂತಂದರು. ಸೊ ಆದರೂ ಕೂಡ ಆಮೇಲೆ ಕನ್ವಿನ್ಸ್ ಮಾಡಿ ಬಂದೆ. ಇವಾಗ ಹೋಗ್ಬೇಕಷ್ಟೇ. ಇವಾಗ ಬರ್ತೀನಿ ಅಂತಂದರು. ನಾನು ಮನೇಲಿ ಕೂಡ ಹೇಳಿದೆ ಈ ಥರ ರಿಸೈನ್ ಮಾಡ್ತಾಯಿದ್ದೀನಿ. ಸೊ ಮನೇಲಿ ಕೂಡ ಹೇಳಿದೆ ನಾನು ರಿಸೈನ್ ಮಾಡ್ತಾಯಿದ್ದೀನಿ, ಬರ್ತೀನಿ ವಾಪಸ್ ಅಂತಂದೆ. ಬಟ್ ನಾನು ಶುರು ಮಾಡಿದಾಗ ಯಾವುದೋ ಎಕ್ಸ್ಪೆಕ್ಟೇಷನಿಂದ ಶುರು ಮಾಡಿರ್ತೀನಿ. ಬಟ್ ಅದು ಯಾವ ಥರ ಆಗುತ್ತೋ ಗೊತ್ತಿಲ್ಲ, ಮುಂದೆ ಯಾವ ಥರ ಹೋಗುತ್ತೋ. ಆ ಎಕ್ಸ್ಪೆಕ್ಟೇಷನ್ ತಕ್ಕ ಆಗಿದ್ದರೆ ಓಕೆ, ಖುಷಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಸೊ ಕೆಲವೊಂದು ವಿಷಯಗಳಲ್ಲೂ ಕೂಡ ಆ ಥರ ಆಗಿದೆ ನನಗೆ ಬೇಜಾರು. ಅಂದರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬೇರೆ, ಅದು ಹೋಗಿ ಆಗಿರೋದೇ ಬೇಡ. ಸೊ ಅದ್ರ ಬಗ್ಗೆ ಬೇಡ. ಇವಾಗ ಬೆಂಗಳೂರಿಗೆ ಬರ್ತಿದ್ದೀನಿ ಸ್ವಲ್ಪ ದಿನದಲ್ಲೇ. ಸೊ ಅದರಲ್ಲಿ ಬೇರೆ ಇವಾಗ ಮನೆಗೆ ಏನಾದ್ರು ತೊಗೊಂಡೋಗ್ಬೇಕು. ಸೊ ಏನು ತೊಗೊಂಡೋಗ್ಬೇಕಂತ ನನಗಷ್ಟು ಐಡಿಯಾ ಕೂಡ ಇಲ್ಲ. ನೋಡಬೇಕು, ರಿಸರ್ಚ್ ಮಾಡಬೇಕು. ಅದೇ ಸ್ವಲ್ಪ ಚಾಕ್ಲೇಟು ತೊಗೊಂಡೋಗ್ಬೇಕಷ್ಟೇ. ಅದರಲ್ಲಿ ಬೇರೆ ನಮ್ಮ ಅಮ್ಮ ಅಂದ್ಕೊಂಡಿದ್ರು ಸ್ವಲ್ಪ ಗೋಲ್ಡು ತರ್ತಾನೇನೋ ಅಂತ ಅಂದ್ಕೊಂಡಿದ್ರಂತೆ ಫೋನ್ ಮಾಡಿ ಹೇಳಿದಾಗ. ಸೊ ಗೋಲ್ಡ್ ತಗೊಂಡೋಗಷ್ಟು ಈಗ ನನ್ನ ಹತ್ರ ಕಾಸು ಕೂಡ ಇಲ್ಲ. ಸೊ ಮುಂದೆ ನೋಡೋಣ. ಅಲ್ಲೇ ಅಷ್ಟು ಕಾಸು ಮಾಡಿದ್ಮೇಲೆ ಅಲ್ಲೇ ತೊಗೊಂಡ್ರಾಯ್ತು. ಇಷ್ಟೇ ಇವಾಗ. ಸೊ ತುಂಬ ದಿನ ಆಯ್ತಲ್ಲ, ಅದಕ್ಕೆ ವಿಡಿಯೋ ಕೂಡ ಮಾಡಿದಂಗೆ ಆಗುತ್ತೆ. ಇನ್ನೂ ಕೆಲವೊಬ್ರು ಇವಾಗ ನಾನು ಊರಿಗೆ ಬರ್ತಿದ್ದೀನಿ ಅಂದರೆ ಕೆಲವರೆಲ್ಲ ಅನ್ಕೋಬೋದು ಇವಾಗ ಅದ್ರಲ್ಲಿ ಬೇರೆ ವಾರ್ ಬೇರೆ ನಡೀತಾ ಇದೆ, ಸೊ ಅದಕ್ಕೆ ಹಂಚ್ಕೊಂಡು ಏನಾದರೂ ಬಂದ ಅಂತ. ಸೊ ವಾರಿಗೆಲ್ಲ ಅಂಜೋ ನನ್ನ ಮಕ್ಕಳೇ ಅಲ್ಲ ನಾವು. ವಾರ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ, ನಮ್ಮ ಪಾಡಿಗೆ ನಾವು ಇರ್ತೀವಿ. ಇಲ್ಲಿ ದುಬೈಗೆ ಬಂದಿದ್ದೀವಿ ಅಂದನೇ ಎಲ್ಲದಕ್ಕೂ ರೆಡಿಯಾಗೇ ಬಂದಿರ್ತೀವಿ ನಾವು. ಸೊ ಅದಕ್ಕೆಲ್ಲ ಅಂಜಿ ಬರ್ತಾಯಿಲ್ಲ. ಸೊ ಇನ್ನೂ ಕೆಲವೊಂದು ಇಲ್ಲಿ ಇದ್ದು ಸಾಕಾಯಿತು. ಸೊ ಕಂಫರ್ಟ್ ಝೋನಿಂದ ಹೊರಗಡೆ ಬರ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ಬರ್ತೀನಿ. ಬೆಂಗಳೂರಲ್ಲಿ ಏನಾದರೂ ಒಂದು ಕಿತ್ತು ದಬ್ಬಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ದಬ್ಬಾಕ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ಏನಾದರೂ ಒಂದು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಬಟ್ ಅದೇ ಥರ ಓವರ್ ಕಾನ್ಫಿಡೆನ್ಸ್ ಕೂಡ ಇಲ್ಲ. ಓಕೆ, ಸೊ ಬನ್ನಿ ಇವಾಗ ಹೋಗೋಣ ಆ ಕಡೆ. ಸಿಗ್ನಲ್ ಬಿತ್ತು. ಹೋಗು ಬಂದೆ. ಫಾಲೋ ಮಾಡ್ತಾ ಇರೋದೇ ರೂಲ್ಸು. ಸೊ ಇದಾಗಿತ್ತು. ಸೊ ಇದನ್ನು ಹೇಳ್ಬೇಕಂತಲೇ ನಾನು ವಿಡಿಯೋ ಮಾಡೋದಕ್ಕೆ ಬಂದೆ. ಗೊತ್ತಿಲ್ಲ ಇನ್ನು ಎಷ್ಟು ದಿನ ಆಗುತ್ತೋ ಬರುವಾಗ. ಸೊ ನೆಕ್ಸ್ಟ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಸೊ ಟಾಟಾ, ಬಾಯ್ ಬಾಯ್. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಷ್ಟೇ ಕೇಳೋದು. ಸೊ ಟಾಟಾ, ಬಾಯ್ ಬಾಯ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.